ಮಾಡ್ಕೊಳ್ಳಿ. ನಾವು 18 ಸ್ವಚ್ಛವಾದ ಸಮಾಜ ಕಟ್ಟಬೇಕು, ಬೇರೆಯವ್ರ ನಾವು ಎಕ್ಸಾಂಪಲ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಮಾಡಿ ದಯವಿಟ್ಟು 2 ಗುಂಪುಗಳಾಗಬೇಡಿ. ಇವತ್ತು ಸಮಾಜ, ಇವತ್ತು ಪ್ರತಿನಿಧಿ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ನಡವಳಿಕೆ ಗಮನಿಸ್ತಾ ಇದ್ದಾರೆ. ಇವತ್ತು ಪ್ರಪಂಚ ತುಂಬಾ ಫಾಸ್ಟ್ ಆಗಿದೆ, ತುಂಬಾ ಫಾಸ್ಟ್ ಆಗಿದೆ. ಆದ್ರೆ ನಮ್ಮ ಕೆಲಸ ನಾವು ಮಾಡ್ಬೇಕು, ನಿಮ್ಮ ಕೆಲಸ ನೀವು ಮಾಡಬೇಕು. ಅದು 2 ಗುಂಪುಗಳಲ್ಲಿ ಮಾಡ್ತಕ್ಕಂಥ ಔದಾರ್ಯವನ್ನ ದಯವಿಟ್ಟು ಮಾಡಿ. ನಾನು ಬಿಯವರೆಗೆ ಬೆಳಗ್ಗೆನೆ ಮಾತಾಡ್ತೀನಿ. ಯಾಕೆ ಬರ್ತಾ ಇಲ್ಲ, ಏನು ಪ್ರಶ್ನೆ ಬರ್ತಾ ಇಲ್ಲ? ಅವತ್ತು ಸೀಟ್ ಬೇಕಾದ್ರೆ ಬೆಳಗಿನ ಸಾಯಂಕಾಲ ಬರ್ಲಿಕ್ಕೆ ಇವತ್ತಾಗಿ ಬರ್ತಾ ಇಲ್ಲ. ಏನು ಉದ್ದೇಶ ಏನು? ಒಬ್ಬ ಜಿಲ್ಲಾಧ್ಯಕ್ಷ ಬಂದು ಪ್ರೋಟೋಕಾಲ್ ಪ್ರಕಾರ ಅಧ್ಯಕ್ಷರಿಗೆ ಶಾಸಕರಿಗೆ ಸನ್ಮಾನ ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ ನೀವು ಯಾವ ಪರಿಸ್ಥಿತಿ ನಿಮ್ಮ ತಗೊಂಡು ಹೋಗ್ತಿದ್ದೀರಿ? ನೀವು ಯಾವ ಸಮಾಜ ಕಟ್ಟಬೇಕಂತ ನೀವು ತಗೊಂಡು ಹೋಗ್ತಾ ಇದ್ದೀರಿ? ನೀವು ವಿಷ ಕಾಲಿಗೆ ವಿಷ ಬೀಜ ಮುಳಬಾಗ ತಾಲೂಕು ಬೇಕಾ ನಿಮ್ಗೆ? ನಾವು ಶಿಕ್ಷಕರು, ಸಹಸ್ರಾರು ಸಂಖ್ಯೆ ಶಿಕ್ಷಕರು, ನಮ್ಮನ್ನ 2 ಗುಂಪಾಗಿ ಬೇಕಾ? ದಯವಿಟ್ಟು ಏನಾದ್ರೂ ಈಗ 4 ಕೊಡೆ ಮುದ್ದೆ ಕೂತು ಮಾತಾಡ್ಕೊಳ್ಳಿ. ಸಮಾಜ ಕಟ್ಟುವಂತ ಕೆಲಸ. ನಾವು ಇನ್ನೊಂದು ಸಹ ಬದಲಾವಣೆ ಮಾಡ್ಕೊತೀವಿ. ಎಲ್ಲಿಗೆ ಹೋಗ್ತಾ ಇದೆ? ಯಾರು ಮೆಸೇಜ್ ಹೋಗ್ತಾ ಇದೆ? ಏನ್ ಪಾಠ ಹೇಳಕ್ ಹೋಗ್ತಾ ಇದೀವಿ ನಾವು? ದಯವಿಟ್ಟು ಶಿಕ್ಷಕರಲ್ಲಿ ದಯವಿಟ್ಟು ಬೇಡ. ಮೊನ್ನೆ ಒಂದು ಎಷ್ಟು ದಿವಸ ಇರ್ತಿಲ್ಲ ಗೊತ್ತಿಲ್ಲ, ಸಾಕಷ್ಟು ಪೆಂಡಿಂಗ್ ಇದೆ ವಕೀಲು. ಸೆಪ್ಟೆಂಬರ್ 5ನೇ ತಾರೀಕು ಒಳಗಡೆ ಇವೆಲ್ಲ ಕಂಪ್ಲೀಟ್ ಆಗುತ್ತೆ. ESR ಇಂದ ಎಲ್ಲ ಟೋಟಲ್ ಕಂಪ್ಲೀಟ್ ಆಗಬೇಕು. ನನ್ನ ಅಪ್ಪಣೆ. ಓಕೆ, ಯಾವುದೇ ಟೀಚರ್ಸ್ ಅಲ್ಲಿ ಭಾಳ ಹೋಟ್ಲಲ್ಲಿ ಕೂತ್ಕೊಂಡು ಗೆಸ್ಟ್ ಲೆಕ್ಚರ್ನ ತಗೊಳ್ತಕ್ಕಂಥ ಕೆಲಸಕ್ಕೆ ಹೋಗಿದ್ದೀರಂತ ನಾನು ಎಂಟ್ರಿ ಆಗ್ತೀನಿ. ಇಲ್ಲಿ ತನಕ ನಾವೆಲ್ಲ ಸರ್ವೋತ್ತರವನ್ನು ಕಾಯ್ತಾ ಇದ್ದೆ. ದಯವಿಟ್ಟು ಅಂಥದಕ್ಕೆಲ್ಲ ಕೆಲಸಕ್ಕೆ ಹೋಗ್ಬೇಡಿ. SR ESR ಎಲ್ಲ ಟೋಟಲ್ ಕಂಪ್ಲೀಟ್ ಆಗಬೇಕು. ಪೆಂಡಿಂಗ್ ಇರ್ತಕ್ಕಂಥ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕು. ಇವತ್ತು ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡಿದೆ. ಯಾಕೆ ಬಯೋಮೆಟ್ರಿಕ್ ಬರೀ ಖಾಸಗಿ ಇತ್ತು, ಇವತ್ತು ನಮಗೂ ತಂದವ್ರೆ. ಇದೆಲ್ಲ ಏನು ಸ್ವಚ್ಛ ಸಮಾಜ ಕಟ್ಟಬೇಕು ಅಂತ ಬೆಳಗ್ಗೆ ಲೀಸ್ಟ್ ಕೇಳಿದೆ ನಾನು. ನನಗೆ ಲೀಸ್ಟ್ ಬಂದಿದೆ ಗುರು, ಎಷ್ಟು ಸ್ಕೂಲ್ ಮಿಸ್ ಮಾಡಿದ್ವಿ ನಾವು ಅಂತ. ಸರ್ ನನ್ನ ಗಮನಕ್ಕೆ 6 ಬಂದಿದ್ದೇವೆ ಸರ್, ನನ್ನ ಗಮನಕ್ಕೆ 8 ಬಂದವಯ್ಯಪ್ಪ ಅಂತ. 8 ಶಾಲೆಗಳಲ್ಲಿ ಮಕ್ಕಳಿಲ್ಲ. ಅಲ್ಲೂ ಹೋಗ್ಬಿಟ್ಟು ಮನವೊಲಿಸ್ಬಿಟ್ಟು ಪಬ್ಲಿಕ್ ಮನವೊಲಿಸ್ಬಿಟ್ಟು ತಗೊಂಡ್ಬರ್ತಕ್ಕಂಥ ಕರ್ತವ್ಯ ನಿಮ್ಗಿಲ್ಲ. 4 ಕಾರ್ಯದರ್ಶಿ ಇಲ್ಲೇನು, 4 ವೈಸ್ ಪ್ರೆಸಿಡೆಂಟ್ ಇದೆ. ಅರ್ಥ ಆಗ್ತದೆ ಯಾವ ಸಮಾಜ ಕಟ್ಟಕ್ಕೆ ಹೋಗ್ತಿಂತ ಅರ್ಥ ಆಗ್ತದೆ. ನಾವು ವಿದ್ಯಾರ್ಥಿ, ನಾವು ವಿದ್ಯೆ ಕಲ್ತಿದ್ದೀವಿ. ಇದೇ ವಿದ್ಯೆ ಮಕ್ಕಳಿಗೆ ಕೂಡ ಇಂಥ ಕೆಟ್ಟ ಸಮಾಜನ ಕಟ್ಟಲಿಕ್ಕೆ ಹೋಗ್ತಾ ಇದೀವಿ. ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ. ದಯವಿಟ್ಟು ಇದಕ್ಕೆ ಯಾರಾದ್ರೂ ಹೆಲ್ಪ್ ಮಾಡಂಗಿಲ್ಲ, ನಿನ್ನ ಕೈ ಮುಗಿ ಕೇಳ್ಕೊತೀನಿ. ಯಾರಾದ್ರೂ ಹೆಲ್ಪ್ ಮಾಡಂಗಿಲ್ಲ, ಇಂಥ ಸಮಾಜನ ಮುಂದೆ ಮಾಡಿ ಟ್ರೈ ಮಾಡಿ. ನಾವು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ದಯವಿಟ್ಟು ಬೇಡ ಅಂತ ಹೇಳ್ತಾ, ಇವತ್ತೇನು 18 ಜನ ನಾವು ಆಯ್ಕೆ ಆಗಿದ್ದೀರಿ. ನಿಮಗೆ ಆ ಭಗವಂತ ಒಳ್ಳೇದು ಮಾಡಿ ಉತ್ತಮ ಸಮಾಜ ಕಟ್ಟಲಿಕ್ಕೆ ಆ ಒಂದು ಮೆಡಿಕಲ್ ಬಿಲ್ ಬಂದಾಗ ತಾರತಮ್ಯ ಮಾಡಿದೆ, ಆ ಗೆಸ್ಟ್ ಲೆಕ್ಚರ್ ತಾರತಮ್ಯ ಮಾಡಿದೆ. ನಾವೆಲ್ಲ ಒಂದಾಗಿ ಉತ್ತಮ ಸಮಾಜ ಕಟ್ಟಲಿಕ್ಕೆ ಮುಂದಾಗೋಣ ಅಂತ ಹೇಳ್ತಾ, ಇವತ್ತು ನಮ್ಮ ನೋವಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇದು ಶಿಕ್ಷಕರ ಒಂದಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಒಬ್ಬ ಶಾಸಕರು ಮಾಡಿರ್ತಕ್ಕಂಥ ಅವಮಾನ. ನಾನು ನೀವೆಲ್ಲ ಒಂದಾಗಬೇಕಂತ ಪ್ರಯತ್ನ ಪಟ್ಟಿರ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಅವಮಾನ ಇದು. ನಾನು ಯಾವತ್ತೂ ಹಾರ ತಗೊಂಬನ್ನಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ನನ್ನ ಸನ್ಮಾನ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ. ಇಲ್ಲ ನೀವು ನನ್ನ ಸನ್ಮಾನ ಮಾಡಬೇಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಎಲ್ಲ ತನಕ ಒಂದು ಆಗ ತನಕ ಇನ್ನೊಂದು. ಎಷ್ಟೆಲ್ಲ ಬರಲಿ ಅಂತ ಅರ್ಧದವರು ಅಲ್ಲಿ ತನಕ ಒಂದು ಮತ್ತು ಇನ್ನೊಂದು ಗುಂಪು. ನೀವು ಯಾವ ಸಮಾಜ ಕಟ್ಕೊಳ್ಳಿ. ಬಟ್ ದಯವಿಟ್ಟು ಗುಂಪುಗಳಾಗೋದು, ಜಾತಿ ರಾಜಕಾರಣ ಮಾಡೋದು, ಇದಕ್ಕೆಲ್ಲ ಆಸ್ಪದ ಕೊಡಬೇಡಿ ಅಂತ ಹೇಳ್ತಾ, ಇವತ್ತು 18 ಪದಾಧಿಕಾರಿಗೆ ಕೂಡ ನಿಮ್ಗೆಲ್ಲ ಒಳ್ಳೇದಾಗಿ ನಾನು ಒಂದೇ ಮಾತಾಡೋದು, ನಮ್ಮ ಶಾಸಕರು ಬೇಕು ಅಂದರೆ ನನ್ನ ಮೆಚ್ಚಿಸಂತ ಕೆಲಸ ಮಾಡಿ, ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀನಿ. ಬಹುಶಃ ಏನಾದರೂ ಇದೇ ಥರ ಏನಾದರೂ ಮುಂದೋದ್ರೆ ಯಾವ ಕಾರ್ಯಕ್ರಮಕ್ಕೂ ನಾನು ಬರೋಲ್ಲ. ಯಾಕೆಂತಂದ್ರೆ ಗೊತ್ತಾಯ್ತು, ನನ್ನ ಮನಸ್ಥಿತಿ ಗೊತ್ತಾಯ್ತು. ದಯವಿಟ್ಟು ತುಂಬ ನೋವಿಂದ ಮಾತಾಡಿದ್ದೇನೆ. ಈ ಸಮಾಜ ಕಟ್ಟಕ್ಕೆ ಹೋಗ್ಬೇಡಿ, ಇದು ಕೆಟ್ಟ ಸಂಬಂಧ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ
ನನ್ನ ಗೌರವಪೂರ್ವಕವಾಗಿ ನನ್ನ ಬಿ ಅವರಿಗೆ ಈ ಕಾರ್ಯಕ್ರಮವನ್ನು ಕರೆದಿದ್ದಕ್ಕೆ, ಶಾಸಕರಾಗಿ ಬಂದು ನಾನು 4 ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ, ಆಡಳಿತ ವರ್ಗಕ್ಕೆ, ಅವೆಲ್ಲ ಪದಾಧಿಕಾರಿಗೆ ಕೂಡ ನಮ್ಮ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದು.